ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮತ್ತೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅಕ್ಟೋಬರ್ 31ರವರೆಗೆ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಒಂದು ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ಮುಂದುವರಿಯುತ್ತೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಜಾತಿ ಗಣತಿ ವಿಸ್ತರಣೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ನಿನ್ನೆಗೆ ಮುಗಿಯಬೇಕಾಗಿದ್ದ ಜಾತಿ ಗಣತಿ ಸರ್ವೆ ಆದ್ರೆ ಇನ್ನೂ ಕೂಡ ಮುಗಿದಿಲ್ಲ. ಜಾತಿ ಗಣತಿ ಕಾರ್ಯದಿಂದ ಶಿಕ್ಷಕರನ್ನ ಸರ್ಕಾರ ಈಗ ಕೈ ಬಿಟ್ಟಿದೆ. ಬೇರೆ ಇಲಾಖೆ ಸಿಬ್ಬಂದಿಯನ್ನ ಜಾತಿ ಗಣತಿ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ದೀಪಾವಳಿಯ ಹಿನ್ನೆಲೆ 3 ದಿನ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್. ನಾಳೆಯಿಂದ 3 ದಿನ ಜಾತಿ ಗಣತಿ ಸಮೀಕ್ಷೆ ಇರಲ್ಲ. ಈ ಒಂದು ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ಕೂಡ ಮೊದಲಿನಿಂದಲೂ ಕೂಡ ನಡೀತಾ ಇತ್ತು. ಅದರ ನಡುವೆ ಈ ಒಂದು ಜಾತಿ ಗಣತಿ ಬೇಡವೇ ಬೇಡ ಅಂತ ಸ್ವಪಕ್ಷದವರೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಬಿಜೆಪಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಜಾತಿ ಗಣತಿ ಮಾಡ್ತಾ ಇದ್ದೀರಾ, ಬೇಡ ಎಂಬ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಕೆಲವೊಂದಿಷ್ಟು ಆಗ್ರಹವನ್ನು ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಮನ್ನಣೆಯನ್ನ ಕೊಡದೆ ಈ ಒಂದು ಜಾತಿ ಗಣತಿಯನ್ನ ಪ್ರಾರಂಭ ಮಾಡಲಾಯಿತು. ಶಿಕ್ಷಕರಿಗೆ ರಜೆ ಇರೋದ್ರಿಂದ ಶಿಕ್ಷಕರನ್ನ ಈ ಒಂದು ಜಾತಿ ಗಣತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಬಳಕೆ ಮಾಡಿಕೊಂಡು ಈ ಒಂದು ಜಾತಿ ಗಣತಿ ಏನಿದೆ ಅದನ್ನ ಮುಗಿಸ್ತೀವಿ. ಸಾಮಾಜಿಕ ಜಾತಿ ಗಣತಿ ಇದು, ಹಾಗಾಗಿ ಮುಗಿಸ್ಬೇಕಾಗತ್ತೆ ಅಂತ ಸದ್ಯಕ್ಕೆ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿಕೊಂಡಿತ್ತು. ಇನ್ನು ಪ್ರಾರಂಭದಲ್ಲಿ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಸಾಕಷ್ಟು ತಾಂತ್ರಿಕ ದೋಷಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇನ್ನೇನು ಮುಗದೆ ಹೋಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಮತ್ತೆ 18ರವರೆಗೆ ವಿಸ್ತರಣೆ ಮಾಡಲಾಯಿತು. ಈಗ ಅದಾದ ನಂತರ ಈಗ ಮತ್ತೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಅಕ್ಟೋಬರ್ 31ವರೆಗೂ ಕೂಡ ಈ ಒಂದು ಸಮೀಕ್ಷೆ ಮುಂದುವರಿಯುತ್ತೆ ಅಂತ ಈಗ ಸರ್ಕಾರ ಹೇಳಿರುವಂಥದ್ದು. ಆದರೆ ಈ ಒಂದು ಸಮೀಕ್ಷೆಯಲ್ಲಿ ಇನ್ನು ಮುಂದೆ ಶಿಕ್ಷಕರು ಮನೆ ಮನೆಗೆ ಹೋಗಿ ಗಣತಿಯನ್ನ ಮಾಡೋದಿಲ್ಲ. ಆದರೆ ಬೇರೆ ಬೇರೆ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಳ್ಳಲು ಸರ್ಕಾರ ಸದ್ಯಕ್ಕೆ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ.